ಸ್ಟಮಕ್ ಕೇರ್ ಮತ್ತು ಗ್ಯಾಸ್ಟ್ರೋ ಕ್ಯೂಆರ್ ಈ ಎರಡು ಉತ್ಪನ್ನಗಳನ್ನ ಯಾವ ರೀತಿ ಬಳಕೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಉತ್ಪನ್ನ ಸ್ಟಮಕ್ ಕೇರ್, ಸೊ ಇದನ್ನ ನೈಟ್ ಊಟ ಆಗಿ ಅರ್ಧ ಗಂಟೆ ನಂತರ, ರಾತ್ರಿ ಊಟ ಆಗಿ ಅರ್ಧ ಗಂಟೆ ನಂತರ, ಅಂದ್ರೆ ಸಾಧ್ಯ ಆದ್ರೆ ಅದು ಆಲ್ಮೋಸ್ಟ್ ಎಲ್ಲರೂ 8 ಗಂಟೆಗೆ ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದ್ರೆ 8 ಗಂಟೆಗೆ ಊಟ ಮಾಡಿ 10 ಗಂಟೆಗೆ ಮಲಗಬೇಕು. ಮಲಗಬೇಕಾದ್ರೆ ಖಾಲಿ ಹೊಟ್ಟೆಲಿ ಮಲಗೋದು ತುಂಬಾ ಒಳ್ಳೇದು. ನೋಡಿ, ಇದನ್ನ 60 ml ಸಿರಪ್, ಇದು 30 ml ಮೆಜರ್ಮೆಂಟ್ ಇದೆ. ಇದರಲ್ಲಿ 60 ml ಸಿರಪ್ ನ ಕಾಫಿ ಲೋಟಕ್ಕೆ ಹಾಕೊಂಡು ಇದನ್ನ ಮೇಲೆತ್ತಿ ಕುಡಿಬೇಕು. ಕಹಿ ಇರುತ್ತೆ, ಸ್ವಲ್ಪ ಡೈರೆಕ್ಟ್ ಆಗಿ ಒಮ್ಮಕ್ಕೆ ಕುಡಿಬೇಕು. ಕುಡಿದ ನಂತರ ಒಂದ್ 2 ಲೋಟ ಬಿಸಿ ನೀರು, ಅಂದ್ರೆ ಉಗುರು ಬೆಚ್ಚಗೆ ನೀರು, ಅರ್ಧ ಲೀಟರ್ಗೆ ಹೆಚ್ಚಿಗೆ ಬಿಸಿ ನೀರನ್ನ ನಿಧಾನವಾಗಿ ಕಚ್ಕೊಂಡು ಕುಡಿಬೇಕು. ಅಂದ್ರೆ ಕಾಫಿ ಕುಡಿಯೋ ತರ ಕುಡಿಬೇಕು. ಸೊ ಈ ಕಾಫಿ ಕುಡಿಯೋ ತರ ಕುಡಿಯೋದ್ರಿಂದ ಅರ್ಧ ಲೀಟರ್ಗೆ ಹೆಚ್ಚಿಗೆ ನೀರನ್ನ ನಾವು ಬಾಡಿ ಸೇರಿಸಬಹುದು. ಇದರಿಂದ ಕುಡಿಯೋದ್ರಿಂದ ನಿಮ್ಗೆ ಏನಾಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ, ಹೊಟ್ಟೆ ಫುಲ್ ಟೈಟ್ ಆಗುತ್ತೆ, ಬೆಳಿಗ್ಗೆ ಎದ್ದು ಮೋಷನ್ ಹೋಗುತ್ತೆ. ಮೋಷನ್ ಹೆಂಗ್ ಹೋಗುತ್ತೆ ಅಂದ್ರೆ ಹಿಂಗೆ ಲೂಸ್ ಹೋಗುತ್ತೆ, ಯಾವ್ದೇ ಡಿಸೆಂಟ್ರಿ, ಬೇದಿ ಆತರ ಏನಾಗಲ್ಲ. ಬಳಸಿದ ಮೊದಲನೇ ದಿನನೇ ಇದರ ಬದಲಾವಣೆನ ನೀವು ನೋಡಬಹುದು. ಸೊ ಇದನ್ನ ನೀವು ವಾರದಲ್ಲಿ 2 ದಿವಸ ಬಳಕೆ ಮಾಡ್ಬೇಕು. 3 ದಿನಕ್ಕೊಮ್ಮೆ ಬಳಕೆ ಮಾಡ್ಬೇಕು. ಕೆಲವರಿಗೆ ಮೋಷನ್ ಟೈಟ್ ಇರುತ್ತೆ, ಸರ್ ನಮ್ಗೆ 2 ದಿನ ಬಳಕೆ ಮಾಡಿರ್ತೀವಿ, ಆ ದಿನ ಚೆನ್ನಾಗಿರ್ತೀವಿ, 3ನೇ ದಿನ ನಮ್ಗೆ ಮೋಷನ್ ಟೈಟ್ ಇರುತ್ತೆ, ಆ ರೀತಿ ಇರುವಂತವ್ರು 1 ದಿನ ಬಿಟ್ಟು 1 ದಿನ ಬೇಕಾದ್ರೆ ಬಳಕೆ ಮಾಡಬಹುದು. ಸೊ ಈ ಒಂದು 450 ml ಸಿರಪ್ ಅನ್ನ ನೀವು ಬಳಕೆ ಮಾಡ್ತಾ ಬಂತು ಅಂದ್ರೆ 1 ತಿಂಗಳಿಗೆ 450 ml ಸಿರಪ್ ಕ್ಲಿಯರ್ ಆಗುತ್ತೆ. ಸೊ ಜೊತೆಗೆ ಇದನ್ನ 2 ರಿಂದ 3 ತಿಂಗಳು ಬಳಕೆ ಮಾಡ್ತಾ ಬಂತು ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಆರ್ಗನ್ಸ್ ಅಲ್ಲಿ ಒಂದು ರೀಜನರೇಟ್ ಆಗುತ್ತೆ, ಅದು ಲಿವರ್ ಮಾತ್ರ. ಸೊ ಈ ಒಂದು ಬದಲಾವಣೆನ ನೋಡಬಹುದು. ಇದರ ಜೊತೆಗೆ ಸ್ಟಮಕ್ ಕೇರ್ ಜೊತೆಗೆ ನೀವು ಗ್ಯಾಸ್ಟ್ರೋ ಕ್ಯೂಆರ್ ಎಕ್ಸ್ಪ್ರೆಸ್ ಅನ್ನ ತಿಂಡಿ, ಊಟ ಮತ್ತೆ ರಾತ್ರಿ ಊಟಕ್ಕಿಂತ ಮೊದಲೇ ಒಂದು 10 ml, ಊಟಕ್ಕಿಂತ ಮೊದಲೇ ಇದು 10 ml ಡೈರೆಕ್ಟ್ ಆಗಿ ಅಪ್ಲೈ ಮಾಡೋದು. ಇದಕ್ಕೆ ಯಾವುದೇ ನೀರನ್ನ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನ ನೀವು ಡೈರೆಕ್ಟ್ 10 ml ಬಳಕೆ ಮಾಡೋದ್ರಿಂದ, ಈ ಎರಡೂ ಉತ್ಪನ್ನಗಳನ್ನ ಬಳಕೆ ಮಾಡೋದ್ರಿಂದ ಫ್ಯಾಟಿ ಲಿವರ್, ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇವೆಲ್ಲನೂ ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಇದರ ಜೊತೆಗೆ ಆಯುರ್ಬ್ರಹ್ಮ ವೆಲ್ನೆಸ್ ನ ಯಾವುದೇ ಉತ್ಪನ್ನಗಳನ್ನ ನೀವು ಸಂಬಂಧಿತ ನೀವು ಬಳಕೆ ಮಾಡಿದ್ದೆ ಆದ್ರೆ ನಮ್ಮಲ್ಲಿ ಬಾಯ್ಲರ್ ಚಿಕನ್, ಮೊಸರು, ಟೀ, ಕಾಫಿ, ಇದ್ರ ಜೊತೆಗೆ ಇಡ್ಲಿ, ದೋಸೆಯಿಂದ ಸ್ವಲ್ಪ ದೂರ ಇರಬೇಕು. ಯಾಕೆಂದ್ರೆ ಇದನ್ನೆಲ್ಲ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗೆ ಯಾವುದೇ ತರ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಬಳಕೆ ಮಾಡಿದೀವಿ ಸರಿ ಏನೋ ಆಗುತ್ತಾ ಅನ್ನೋದಾದ್ರೆ ಯಾವುದೇ ತರ ಚೇಂಜಸ್ ಆಗಲ್ಲ. ಇನ್ನೊಂದು ಕೋರ್ಸ್ ಎಕ್ಸ್ಟ್ರಾ ಮಾಡ್ಕೋಬೇಕಾಗುತ್ತೆ ಅಷ್ಟೇನೆ. ಸೊ ನೀವು ಬಳಕೆ ಮಾಡ್ತಾ ಇದ್ದೀರಾ, ಯಾವುದೇ ಅಡೆತಡೆಗಳು ಇರಬಾರ್ದು ಅನ್ನೋದಾದ್ರೆ ಬಾಯ್ಲರ್ ಚಿಕನ್, ಮೊಸರು, ಟೀ, ಕಾಫಿಯಿಂದ ಸ್ವಲ್ಪ ದೂರ ಇರಬೇಕು. ಸೊ ಅದನ್ನ ಅವಾಯ್ಡ್ ಮಾಡಿ. ಸೊ ಇದನ್ನ ಬಳಕೆ ಮಾಡ್ತಾ ನಿಮ್ಗೆ ಏನಾಗುತ್ತೆ, ಬದಲಾವಣೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.